ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಿಸಿರ್ತಕ್ಕಂಥ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಉದ್ಘಾಟನೆಯನ್ನ ಮಾನ್ಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಗಳು ಹಾಗೂ ಎಲ್ಲ ನಾಯಕರಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹಣ ಹೆಂಗೆ ಬರುತ್ತೆ, ಎಲ್ಲಿ ಖರ್ಚಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರ್ತದೆ. ರಾಜೀವ್ ಗಾಂಧಿ ಅವರು ಸಂವಿಧಾನಬದ್ಧವಾಗಿ ಗ್ರಾಮದಲ್ಲಿನೂ ಆಡಳಿತ ಗ್ರಾಮ ಮಟ್ಟದಲ್ಲಿನೇ ಆಗಬೇಕು ಅಂತಕ್ಕಂಥ ಕಾನೂನು ತೆಗೆದುಕೊಂಡು ಬಂದರು ರಾಜೀವ್ ಗಾಂಧಿ. ಪರ ವಿರೋಧ ಆಗಿ ಒಂದು ಚುನಾವಣೆನೇ ಆಗಲಿಲ್ಲ, ಮೇಲ್ಮನೆಯಲ್ಲಿ ಬಿದ್ದು ಆ ನಂತರ ಮತ್ತೆ ಈ ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಆಯಿತು ಸಂವಿಧಾನಬದ್ಧವಾಗಿ. ಅದ್ರ ಜೊತೆಗೆ ರಾಮಕೃಷ್ಣ ಹೆಗಡೆ ಅವರು ಮಂಡಲ ಪಂಚಾಯತಿ ಕಾನ್ಸೆಪ್ಟ್ ಅಂತಕ್ಕಂಥ ಕೆಲಸ ಮಾಡಿದರು. ಒಟ್ಟಾರೆ ನಮ್ಮ ಆಡಳಿತ ನಮ್ಮ ಕೈಯಲ್ಲಿ ಅನ್ನೋದಕ್ಕಿಂತ ಡೆಲ್ಲಿಯಿಂದ ನೇರವಾಗಿ ಪಂಚಾಯತಿಗೆ ಹಣ ಬರತಕ್ಕಂಥ ಕೆಲಸ ಸಾಮಾನ್ಯವಾದ ಕೆಲಸ ಏನಲ್ಲ. ಇಂಥ ಅದ್ಭುತವಾದ ಕನ್ಸೆಪ್ಟು ರಾಜೀವ್ ಗಾಂಧಿ ಅವರ ತಲೆಯಲ್ಲಿತ್ತು. ಅವರು ಇದನ್ನು ಸಂವಿಧಾನಬದ್ಧವಾಗಿ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸ ರಾಜೀವ್ ಗಾಂಧಿ ಅವರು ಮಾಡಿದಾರಲ್ಲ, ಅವ್ರಿಗೆ ನಾವು ವಿಶೇಷವಾದ ಅಭಿನಂದನೆ ನಾವು ಹೇಳಬೇಕಾಗ್ತಾ ಇದೆ. ಅವಾಗ ನಾವು ಒಂದು ಗಟಾರಲ್ಲಿ ಹೊಡೆದಿದ್ರು, ಅವಾಗ MLA ಇದ್ರೆ ಇಲ್ಲಿ ಗಟಾರ್ ನೀರು ಹೋಗ್ತೈತೆ ನೋಡ್ರಿ ಅನ್ನೋಂಥ ಕಾಲ ಒಂದಿತ್ತು. ಇವತ್ತು ನಾನು ಒಂದು ಪಂಚಾಯತಿಗಳಿಗೆ ಆಡಳಿತ ನಡೆಸೋರು ಹೆಂಗಿರಬೇಕು, ಬಿಲ್ಡಿಂಗ್ ಹೆಂಗಿರ್ಬೇಕಂತ ನಾವು ಇಂಥ ಕನಸು ಮನಸ್ಸಿನಲ್ಲಿ ನೋಡಿರಲಿಲ್ಲ. ನಾನು ಇದನ್ನು ನೋಡಿದ್ರೆ ಮೊದಲು ಯಾವುದೂ ಇದರಲ್ಲಿ ಇಂಥ ವ್ಯವಸ್ಥೆ ಇರಲಿಲ್ಲ. ಇಂಥ ಅದ್ಭುತವಾದ ಕಟ್ಟಡದಲ್ಲಿ ನೀವು ಮೀಟಿಂಗ್ ಮಾಡಲಿಕ್ಕೆ ಮೆಂಬರ್ಗಳು, ಈ ವ್ಯವಸ್ಥೆ ಕೇಂದ್ರ ಸರ್ಕಾರದ ಹಣ ಇದಕ್ಕೆ ಇಲ್ಲಿ ಬಂದಿದೆ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಇದನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಇನ್ನೇನು ನಿವೃತ್ತಿ ಆಗ್ತಕ್ಕಂಥ ಕಾಲದಲ್ಲಿ ನಮ್ಮ ಮೆಂಬರ್ಗಳೆಲ್ಲರೂ ಉಪಯೋಗ ಮಾಡಿಕೊಂಡು ಅವರು ಸಹಾಯ ಸಹಕಾರ ಪಡ್ಕೊಂಡು ತನ್ನ ಅಧಿಕಾರ ಅವಧಿಯಲ್ಲಿ ಇದನ್ನು ನಾನು ಮಾಡಿ ಮುಗಿಸ್ಬೇಕಂತಕ್ಕಂಥ ಸದಿಚ್ಛೆ ನಮ್ಮ HB ಪಾಟೀಲ್ ಪಂಚಾಯತಿ PDO ಅವರೇನು ವಿಚಾರ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೆ. ನೀವೆಲ್ಲರೂ ಸಾಥ್ ಕೊಟ್ಟಿದ್ದರಿಂದ ಇಂಥ ಒಂದು ಬಿಲ್ಡಿಂಗ್ ಆಗಲಿಕ್ಕೆ ಸಾಧ್ಯ ಆಯಿತು. ಅದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದಂತೂ ಭಾಳ ಅದ್ಭುತ. ಆ ದಿಶೆಯಲ್ಲಿ ನೀವು ಮೆಟ್ಗೋಡದಲ್ಲಿ ನಾವೊಂದು ವಿಧಾನಸೌಧದಲ್ಲಿ ಕೂತು ನಮ್ಮದೇ ವಿಧಾನಸೌಧ ನಮ್ಮದೇ ಅಧಿಕಾರ ಅನ್ನೋ ರೀತಿಯಲ್ಲಿ ಈ ಕಟ್ಟಡ ಇಂಥವು ಮಾಡಿದಿರಿ. ಸದಸ್ಯರಿಗೆ ಹಾಗೂ ಅದ್ರ ಜೊತೆಗೆ ಏನು ಸಹಾಯ ಮಾಡಿದಂಥ ಅದ್ರ ಜೊತೆಗೆ ಸಹಕರಿಸ್ತಕ್ಕಂಥ PDO